ನೀವಿಲ್ಲೇನೋ ನೋಡ್ತಾ ಇದ್ದೀರಲ್ವಾ, ಏನೋ ಅನ್ಬಾಕ್ಸಿಂಗ್ ಆಗಿದೆ. ಸೊ ಹೊಸದಾಗಿ ವಾಷಿಂಗ್ ಮೆಷಿನ್ನ ಚೇಂಜ್ ಮಾಡ್ತಾ ಇದ್ದೀನಿ ನಾನು. ನಂದು ಓಲ್ಡ್ ಮೆಷಿನ್ ಆಲ್ಮೋಸ್ಟ್ 12 ಇಯರ್ಸ್ ನಾ ಯೂಸ್ ಮಾಡಿದ್ದೀನಿ. ಸೊ ಈ ಒಂದು ಹೊಸ ವಾಷಿಂಗ್ ಮೆಷಿನ್ ತಂದ್ವಿ. ಫ್ರಂಟ್ ಲೋಡ್ ಟಾಪ್ ಲೋಡ್ ಯೂಸ್ ಮಾಡ್ತಾ ಇದ್ದೆ. ಪಾಪ ಅದೇನೂ ಆಗಿರಲಿಲ್ಲ ಮೆಷಿನು, ಬಟ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಸುಮಾರು ವರ್ಷ ಆಯಿತು ಚೇಂಜ್ ಮಾಡೋಣ ಅಂಥೇಳಿ ಇದನ್ನು ತೊಗೊಂಬಂದಿದ್ದೀವಿ. ಇದ್ರದ್ದು ರಿವ್ಯೂ ಬೇಕಾದ್ರೆ ನಾನು ಕೊಡ್ತೀನಿ. ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ರಿವ್ಯೂ ಮಾಡ್ತೀನಿ. ಇದು ಸ್ಯಾಮ್ಸಂಗ್ ವಾಷಿಂಗ್ ಮೆಷಿನ್, ಫ್ರಂಟ್ ಲೋಡ್. ಹಾಗೆ ಇದರಲ್ಲಿ ಸ್ಪೆಷಲ್ ಒಂದು ಫೀಚರ್ ಇದೆ, ಏನಂದರೆ ಹೈಜೀನ್ ಸ್ಟೀಮ್ ಇದೆ ಇದರಲ್ಲಿ. ಹಾಗೆ ಸ್ಟೀಮ್ ಸೈಕಲ್ಸ್, ಎಕೋ ಡ್ರಮ್ ಕ್ಲೀನ್ ಒಂದಿದೆ. ಸೊ ಇದೆಲ್ಲ ನಾನು ರಿವ್ಯೂ ಮಾಡ್ತೀನಿ ನಿಮಗೆ. ನಾನು ಒನ್ ಟೈಮ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ನನಗೂ ಹೇಳೋಕ್ಕೆ ಕಂಫರ್ಟೇಬಲ್ ಅನಿಸುತ್ತೆ. ಸೊ ಡೆಫಿನೆಟ್ಲಿ ನಾನು ನಿಮ್ಮ ಜೊತೆ ಇದರದ್ದು ರಿವ್ಯೂ ಶೇರ್ ಮಾಡ್ತೀನಿ. ನೀವಿಲ್ಲಿ ನಾನು ಸುಟ್ಕೊಂಡಿರೋ ಮುಳುಗಾಯಿ ನೋಡ್ತಾ ಇದ್ದೀರಾ, ಬದನೆಕಾಯಿ. ಹೌದು, ಅಮ್ಮ ಆಲ್ರೆಡಿ ಒಂದ್ಸರಿ ನಿಮಗೆ ಮುಳುಗಾಯಿ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಸೊ ನಾನಿವಾಗ ಡೀಟೇಲ್ ಆಗಿ ಮುಳುಗಾಯಿ ಚಟ್ನಿನ ತೋರಿಸಲ್ಲ. ನನ್ನ ಕೈಲಿರೋ ಮೂಲಂಗಿನ ಗಮನಿಸಿ, ತುಂಬ ಕಪ್ಪಿದೆ ಅಲ್ವಾ. ಇದು ನನ್ನ ಕಸಿನ್ ಊರಿಂದ ಬಂದ್ಲು, ಹಳ್ಳಿಯಿಂದ. ಅವಳು ಬ್ಯಾಂಗ್ಳೂರಲ್ಲಿ ಇರ್ತಾಳೆ. ಸೊ ಅವ್ರ ಹಳ್ಳಿಯಲ್ಲಿ 2 ತಿಂಗಳು ಅಲ್ಲೇ ಲಾಕ್ಡೌನ್ ಆಗಿದ್ರು. ಬರುವಾಗ ಅವ್ರ ಹಳ್ಳಿಯಲ್ಲಿ ಬೆಳೆದಿರೋ ತರಕಾರಿಗಳನ್ನೆಲ್ಲ ನನಗೆ ತಂದು ಕೊಟ್ಲು. ಸೊ ಅಲ್ಲಿದೆ ಮೂಲಂಗಿ. ನಂಗಂತೂ ಭಾಳ ಖುಷಿಯಾಗಿದೆ. ಯಾಕಂದ್ರೆ ಆರ್ಗ್ಯಾನಿಕಲಿ ಬೆಳೆದಿರೋ ತರಕಾರಿ ಎಷ್ಟೊಂದು 1 ವಾರಕ್ಕೆ ಆಗೋಷ್ಟು ತರಕಾರಿ ಸೊಪ್ಪು ತಂದಿದ್ದಾಳೆ ಅಲ್ಲಿಂದ. ಸಲಾಡ್ ಮಾಡ್ಬೇಕಂತ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ. ಸೊ ಅವಳು ತಂದಿದ್ದು ಒಂಥರ ಒಳ್ಳೇದೇ ಆಯಿತು. ಮೊದಲಿಗೆ ಈ ಮೂಲಂಗಿನ ಚೆನ್ನಾಗಿ ತೊಳ್ಕೊಂಡು ಎರಿರಿ, ಅಥವಾ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ನೀವು ಆಮೇಲೆ ತೊಳ್ಕೊಬೋದು. ನನ್ನ ಮಗ ಅಷ್ಟರಲ್ಲಿ ಹಾಲು ತೊಗೊಂಬಂದ. ಬೆಳಗ್ಗೆನೇ ಇದು ನೋಡಿ, 2 ಲೀಟ್ರ್ ಹಾಲಿದೆ. ಇದು ಹಳ್ಳಿಯ ಹಾಲು ತುಂಬ ಚೆನ್ನಾಗಿರುತ್ತೆ. ಕೆನೆ, ಬೆಣ್ಣೆ, ಮೊಸರು ತುಂಬ ಚೆನ್ನಾಗಿ ಸಿಗುತ್ತೆ ನನಗೆ. ಹಾಗೆ ಈ ಮೂಲಂಗಿನೆಲ್ಲ ಸಿಪ್ಪೆ ಎಲ್ಲ ಎರ್ಕೊಂಬಿಟ್ಟು ಆಮೇಲೆ ಅದನ್ನು ತೊಳಿರಿ. ಯಾಕಂದರೆ ಮೂಲಂಗಿಲಿ ಮಣ್ಣು ಜಾಸ್ತಿ ಇರುತ್ತೆ. ಆಮೇಲೆ ತುರ್ಕೋಬೇಕು ಅದನ್ನು. ಮಧ್ಯ ನಂದು ಬೆಳಗಿನ ರೂಟೀನ್ ಕೆಲಸ ನಡೀತಾನೆ ಇದೆ. ಹಾಲು ಸೋಸ್ಬಿಟ್ಟು ಕಾಯ್ಸಕ್ಕೆ ಇಟ್ಬಿಡ್ತೀನಿ. ಹಾಗೆ ಮೂಲಂಗಿ ತುರಿಯೋಕೆ ಸ್ಟಾರ್ಟ್ ಮಾಡಿದ್ದೀನಿ. ಈ ಮೂಲಂಗಿನ ತುರ್ಕೊಂಬಿಟ್ಟು ನಿಮಗೆ ಮೊದಲನೇ ಸಲಾಡ್ ಇದು. ಇದು ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ, ಏನೂ ಇಲ್ಲಾದರೂ ಹಾಗೆ ತಿಂದ್ರೂ ನಿಮಗೆ ಗ್ಯಾಸ್ಟ್ರೈಟಿಸ್, ಆಸಿಡಿಟಿ ಪ್ರಾಬ್ಲಮ್ ಇರೋರ್ಗಂತೂ ಒಂಥರ ರಾಮಬಾಣ ಅಂತಲೇ ಹೇಳ್ಬೋದು. ಮೂಲಂಗಿ ಯಾರಿಗೆ ಒಳ್ಳೇದಲ್ಲ ಹೇಳಿ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟಿ, ನಿಮಗೆ ಆ ಮೂಲಂಗಿ ಸ್ಮೆಲ್ಲೇ ಗೊತ್ತಾಗಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ಈ ಸೌತೆಕಾಯಿ ಕೂಡ ಹಳ್ಳಿದೆ ಸೌತೆಕಾಯಿ, ನನ್ನ ಕಸಿನ್ ತಂದಿದ್ದು. ಸೊ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದ್ದಾರಲ್ವ, ಅವರು ಹಿತ್ತಲ ಕಡೆಯಲ್ಲಿ ಬೆಳೆದಿರೋದಂತಿದ್ದು. ಸೊ ಸೌತೆಕಾಯಿ ಏನಕ್ಕೆ ಹೆಚ್ಚ್ತಾ ಇದ್ದೀನಿ ಅಂದರೆ, ಹಾಗೆ ನೆಂಚ್ಕೊಳ್ಳೋಕ್ಕೆ ಸಲಾಡ್ ನಾನು ಯಾವುದೇ ರೀತಿ ಅದಕ್ಕೆ ಏನು ಒಗ್ಗರಣೆ ಆಗಲಿ ಏನೂ ಮಾಡ್ತಾ ಇಲ್ಲ. ರೊಟ್ಟಿ ಜೊತೆಗೆ ಹಾಗೆ ನೆಂಚ್ಕೊಳ್ಳೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು ಇಲ್ಲಿ ಮುಳುಗಾಯಿ ಚಟ್ನಿ ರೆಡಿ ಆಗಿದೆ ಆಲ್ರೆಡಿ. ರೊಟ್ಟಿ ಮಾಡ್ತಾ ಇದೀನಿ ಅಂತ ಹೇಳಿದ್ನಲ್ಲ, ರೊಟ್ಟಿಗೆ ಮುಳುಗಾಯಿ ಚಟ್ನಿ ಹಾಗೆ ಮೂಲಂಗಿದು ಸಲಾಡ್ 2 ಮಾಡಿದ್ದೀನಿ. ಪಲ್ಯನೂ ಇತ್ತು. ಸೊ ಈಗ ನಾನು ಒಗ್ಗರಣೆ ಹಾಕಿದ್ದೀನಿ. ಏನು ಗೊತ್ತಾ, ಎಣ್ಣೆಯಲ್ಲಿ ಸಾಸಿವೆ, ಜೀರಿಗೆ, ಹಾಗೆ ಒಂಚೂರು ಉದ್ದಿನಬೇಳೆ, ಹಸಿಮೆಣಸಿನ್ಕಾಯಿ, ಇದು ಇಷ್ಟು ಇನ್ನೊಂದ್ಸರಿ ತೋರಿಸ್ತೀನಿ ನಿಮಗೆ ಇದೇ ವಿಡಿಯೋದಲ್ಲಿ ಒಗ್ಗರಣೆ ಹಾಕೋದು. ಇದಿಷ್ಟು ಒಗ್ಗರಣೆ ಹಾಕ್ಕೊಂಡು ಇದನ್ನು ಮೂಲಂಗಿಗೆ ಹಾಕ್ತಾ ಇದ್ದೀನಿ ನಾನು. ತುರ್ಕೊಂಡಿರೋ ಮೂಲಂಗಿಗೆ ಬೇಯಿಸೋ ಹಾಗಿಲ್ಲ, ಈ ಒಗ್ಗರಣೆ ಹಾಕಬೇಕು. ಈ ಒಗ್ಗರಣೆ ಹಾಕಿ ಇದಕ್ಕೆ ನಾವು ಚೂರು ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ. ಹಾಗೆ ಮೊಸರು ಹಾಕಬೇಕು. ನೋಡಿ ನಮ್ಮ ಊರಿನ ಮೊಸರು ಎಷ್ಟು ಗಟ್ಟಿ ಇದೆ ನೋಡಿ. ನಿಮಗೆ ನಂದಿನಿಯಲ್ಲೂ ಇಷ್ಟು ಗಟ್ಟಿ ಮೊಸರು ಸಿಕ್ಕಲ್ಲ. ಈ ಮೊಸರನ್ನ ಎಷ್ಟು ಬೇಕೋ ಅಷ್ಟು ಮೊಸರು ಹಾಕಿ ಚೆನ್ನಾಗಿ ಕಲಸಿದ್ರೆ ನಿಮಗೆ ಮೊದಲನೇ ಸಲಾಡ್ ರೆಡಿ ಆಗುತ್ತೆ. ಆರೋಗ್ಯಕ್ಕಂತೂ ನಿಜವಾಗ್ಲೂ ಅಷ್ಟು ಒಳ್ಳೆಯದು. ಒಂದು ದಿನ ಇದನ್ನು ತಿಂದು ನೋಡಿ, ನಿಮಗೆ ನೆಕ್ಸ್ಟ್ ನಿಮ್ಮ ಆರೋಗ್ಯ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ ರೊಟ್ಟಿ ನಾನು ಪರವಾಗಿಲ್ಲ ಕಲ್ತಿದ್ದೀನಿ. ಅಮ್ಮನ ವಿಡಿಯೋ ನೋಡಿ ಚೆನ್ನಾಗಿ ಬಂದಿದೆ ಅಲ್ಲ. ಮೂಲಂಗಿ ಮೊಸರು ನೋಡಿದ್ರಿ. ಇವಾಗ ರೊಟ್ಟಿಗೆ ಇನ್ನೊಂದು ಐಟಮ್ ತೋರಿಸ್ತೀನಿ ನಾನು. ರೊಟ್ಟಿ, ಚಪಾತಿ, 2 ಚಪಾತಿಗೂ ತುಂಬ ಚೆನ್ನಾಗಿರುತ್ತೆ. ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಸೋಸೋದಂದ್ರೆ ಕ್ಲೀನ್ ಮಾಡ್ಕೊಂಡ್ಮೇಲೆ ತೊಳೆದು, ನೀರು ಇಲ್ದೇ ಇರೋ ಥರ, ಪೂರ್ತಿ ನೀರು ಹೋಗ್ಬೇಕಂತೇನಿಲ್ಲ, ಸ್ವಲ್ಪ ನೀರೆಲ್ಲ ಹೋಗೋ ಥರ ಇಟ್ಬಿಡಿ ಗಾಳಿಗೆ. ಆ ನೀರೆಲ್ಲ ಬತ್ತಿದ್ಮೇಲೆ ಇದನ್ನ ಸಣ್ಣಗೆ ಹೆಚ್ಕೋಬೇಕು. ನಾನು ಹೆಚ್ಕೊಂಡು ಇದನ್ನ ಹೇಗೆ ನಾವು ನೆಂಚ್ಕೊಳ್ಳೋಕ್ಕೆ ರೊಟ್ಟಿಗೆ ಚಪಾತಿಗೆ ಮಾಡ್ತೀವಿ ಅಂತ ತೋರಿಸ್ಕೊಡ್ತೀನಿ. ನೀವಿಲ್ಲಿ ನೋಡ್ಬೋದು ಮೆಂತ್ಯ ಸೊಪ್ಪನ್ನ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಅದೇ ಥರ ಈರುಳ್ಳಿ ಕೂಡ. ಇದು ನಂದು ಬಾಷ್ ಚಾಪರ್ ಇದು, ಹಾಗೆ ಬ್ಲೆಂಡರ್ ಕೂಡ. ನೀವು ಇದ್ರ ರಿವ್ಯೂ ಬೇಕಾದ್ರೆ ಯಾರಾದರೂ ಕೇಳಿ, ನಾನು ಬೇಕಾದ್ರೆ ಒಂದು ಟೈಮ್ ತೋರಿಸ್ತೀನಿ ಏನಂತ. ಸೊ ಇದರಲ್ಲ ನಾನು ಮಾಡ್ಕೊಂಡೆ, ಯಾಕಂದರೆ ಈಸಿಯಾಗಿ ಬೇಗ ಆಗ್ಬಿಡುತ್ತೆ ಅಂತ ಹೇಳಿ. ಸೊ ಈ ಮೆಂತ್ಯ ಸೊಪ್ಪಿಗೆ ಈರುಳ್ಳಿ ಹಾಕೋಣ. ಈರುಳ್ಳಿ ತಿಂದೇ ಇದ್ರೂ ಪರವಾಗಿಲ್ಲ, ನೀವು ಇದಕ್ಕೆ ಈರುಳ್ಳಿ ಸ್ಕಿಪ್ ಮಾಡ್ಬೋದು. ನಾವು ಈರುಳ್ಳಿ ತಿನ್ನೋದ್ರಿಂದ ರೊಟ್ಟಿಗೆ ಚಪಾತಿಗೆ ಚೆನ್ನಾಗಿರುತ್ತೆ. ಸ್ವಲ್ಪ ಮಟ್ಟಿಗೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿ ಹಾಕೊಳ್ಳೋಣ. ಇದಕ್ಕೆ ಇನ್ನೂ ಒಂದು ಇಂಗ್ರೀಡಿಯೆಂಟ್ ಹಾಕ್ತೀನಿ ನಾನು. ತೆಂಗಿನಕಾಯಿ ತುರ್ಕೊಂಡಿದ್ದೀನಿ. ಒಂದು ಸ್ವಲ್ಪ ತೆಂಗಿನ ತುರಿ, ಎಷ್ಟು ಬೇಕೋ ಅದು ಕೂಡ ನಿಮ್ಮ ಟೇಸ್ಟಿಗೆ. ಉಪ್ಪು ಮಾತ್ರ ನಾನು ಪದೇ ಹೇಳ್ತಾನೆ ಇರ್ತೀನಿ, ತುಂಬ ಕಡಿಮೆನೇ ಹಾಕಿ. ಇದೆಲ್ಲ ಟೇಸ್ಟ್ ಕೊಡಲ್ಲ ಸಾಲ್ಟ್ ಆದರೆ. ಸ್ವಲ್ಪ ಉಪ್ಪು ಹಾಕೋಣ ಇದಕ್ಕೆ.
ಇರೋದ್ರಿಂದ ಸೊಪ್ಪು ತರಕಾರಿನ ತಂದ ತಕ್ಷಣ ದಯವಿಟ್ಟು ತಿನ್ಬೇಡಿ. ವಾಶ್ ಮಾಡಿ ತೆಗ್ದಿಡಿ. ಒಂದಿನ ಆದ್ಮೇಲೆ ನೀವು ತಿನ್ನಿ. ನೋಡಿ, ಇದು ಇವಾಗ ಪೂರ್ತಿ ರೆಡಿ ಇದೆ. ಇದಕ್ಕೆ ಯಾವುದೇ ಒಗ್ಗರಣೆ ಆಗಲಿ ಬೇರೆ ಏನು ಬೇಕಿಲ್ಲ. ಸೂಪರ್ ಆಗಿರುತ್ತೆ. ಸ್ವಲ್ಪ ಕೂಡ ನಿಮಗೆ ಕಹಿ ಇದೆ ಅಂತ ಅನ್ಸಲ್ಲ. ನೀವಿಲ್ಲಿ ನೋಡ್ತಾ ಇದ್ದೀರಾ, ಇದು ಮೂಲಂಗಿ ಸೊಪ್ಪು. ಹೌದು, ಸುಮಾರು ಜನ ನಾನು ಸಿಟಿದಲ್ಲಿ ನೋಡೋದು ಮೂಲಂಗಿ ತಗೊಳ್ಳುವಾಗನೇ ಅದನ್ನ ಮುರಿದು ಬಿಸಾಕಿ ಮೂಲಂಗಿ ತಗೊಂಡ್ಬರ್ತೀರಾ. ನಮ್ಮ ಕಡೆ ಎಲ್ಲ ಉತ್ತರ ಕರ್ನಾಟಕದ ಸೈಡ್ ಹೋದ್ರೆ ಮೂಲಂಗಿ ಸೊಪ್ಪನ್ನ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೇಮ್ ಮೆಥಡ್ ಇದನ್ನು ಕೂಡ ನೀವು ಈ ಹಣ್ಣಾಗಿರೋ ಎಲೆಗಳನ್ನೆಲ್ಲ ಬಿಡಿಸ್ಬಿಟ್ಟು ಫ್ರೆಶ್ ಆಗಿರೋ ಎಲೆಗಳನ್ನ ತೆಗೆದು ತೊಳೆದು ಚಿಕ್ಕದಾಗಿ ಚಾಪ್ ಮಾಡ್ಕೊಂಡು ಈರುಳ್ಳಿ ಹಾಗೆ ಕಾಯಿ ತುರಿ ಸ್ವಲ್ಪ ಉಪ್ಪು ಹಾಕೊಂಡ್ರೆ ಇದು ಕೂಡ ಚಪಾತಿಗೆ ಸೂಪರ್ ಆಗಿರುತ್ತೆ. ಇನ್ನೂ ಒಂದು ಸೊಪ್ಪು ತೋರಿಸ್ತೀನಿ, ಸಬ್ಸ್ಗೆ ಸೊಪ್ಪು. ಇದು ಸಾಮಾನ್ಯ ಎಲ್ರಿಗೂ ಗೊತ್ತಿರುತ್ತೆ. ಈ ಸಬ್ಸ್ಗೆ ಸೊಪ್ಪು ಚಪಾತಿಗೆ ಚೆನ್ನಾಗಿರಲ್ಲ, ರೊಟ್ಟಿಗೆ ನೀವು ತಿನ್ಬೋದು. ಇದನ್ನು ಕೂಡ ತೊಳೆದು ಹೆಚ್ಚಿ ಈರುಳ್ಳಿ ಕಾಯಿ ತುರಿ ಉಪ್ಪು ಹಾಕಿದ್ರೆ ಇದು ಕೂಡ ಒಂದು ಸೈಡ್ ಡಿಶ್ ಆಗುತ್ತೆ. ಹಾಗೆ ಸೂಪರ್ ಆಗಿ ತುಂಬಾ ಟೇಸ್ಟಿ ಆಗಿರುತ್ತೆ. ಈ ಸಬ್ಬಸ್ಗೆ ಸೊಪ್ಪನ್ನ ಪಡ್ಡು, ಆಂಬೊಡೆ, ನಾವು ಉಪ್ಪಿಟ್ಟು ಈ ತರ ಯಾವ್ದಕ್ಕೆ ಬೇಕಾದ್ರೂ ನಾವು ಸೇರಿಸ್ಕೋಬಹುದು. ಎಲ್ಲದಕ್ಕೂ ಇದು ಒಳ್ಳೆ ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ. ಬೇಯಿಸೋದಕ್ಕಿಂತ ಹಸಿ ಸೊಪ್ಪು ತಿನ್ನೋದು ತುಂಬಾ ಒಳ್ಳೇದು. ಎಲ್ಲಾ ಸೊಪ್ಪು ತಿನ್ನಕ್ಕಾಗಲ್ಲ, ಹಾಗಾಗಿ ಕೆಲವೊಂದು ಸೊಪ್ಪುಗಳನ್ನ ಈ ತರ ನಾವು ನಮ್ಮ ಡಯಟ್ ಅಲ್ಲಿ ಯೂಸ್ ಮಾಡ್ಕೋಬಹುದು. ನಿಮ್ಗಿಲ್ಲಿ ಕಾಣಿಸ್ತಾ ಇದೆಯಾ ಕೊತ್ತಂಬರಿ ಸೊಪ್ಪು? ಪಾಟಲ್ಲಿ ಧನಿಯಾ ಬೀಜ ಹಾಕಿದ್ದೆ, ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ. ನಂಗಂತೂ ಭಾರಿ ಖುಷಿ. ಯಾಕೆ ಗೊತ್ತಾ, ಆರ್ಗ್ಯಾನಿಕ್ ಅಂತ ತುಂಬಾ ನಾನು ಹುಡ್ಕೋದು ಆ ಥರದಲ್ಲೇ ತುಂಬಾ ನಾನು ಸರ್ಚ್ ಮಾಡ್ತಾ ಇರ್ತೀನಿ. ನಾನೇ ಬೆಳೆದಿರೋ ಕೊತ್ತಂಬರಿ ಸೊಪ್ಪು ತುಂಬಾ ಖುಷಿ ಕೊಡ್ತು ನನಗೆ. ಇವಾಗ ತಾನೇ ಕಿತ್ಕೊಂಬಂದೆ. ಸೊ ನಿಮಗೂ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಸಲಾಡಿಗೆ ಇದನ್ನು ಯೂಸ್ ಮಾಡ್ತೀನಿ. ನೀವಿಲ್ಲಿ ನೋಡ್ಬೋದು, ಒಂದು ಬಾಣಲೆ ಇಟ್ಟಿದ್ದೀನಿ. ಆ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಹಿಂಗ್ ಹಾಕ್ತೀನಿ. ಹಾಗೆ ಸಾಸಿವೆ ಸಿಡಿದ ಮೇಲೆ ಜೀರಿಗೆ ಹಾಕ್ತೀನಿ. ಇಲ್ಲಿ ಪಕ್ಕದಲ್ಲಿ ಸಾಂಬಾರು ಆಗ್ತಾ ಇದೆ, ನಿಮ್ಗೆ ನೋಡ್ಬೋದು, ಬಸಳೆ ಸೊಪ್ಪಿನ ಸಾಂಬಾರು. ಓಕೆ, ಇದು ಸಲಾಡಿಂದು ನಾನು ತೋರಿಸ್ತಾ ಇರೋದ್ರಿಂದ ಇದನ್ನ ಕಂಪ್ಲೀಟ್ ಮಾಡಿಬಿಡೋಣ. ಇದು ಒಂದು ಒಗ್ಗರಣೆನ ನೀವು ಚೆನ್ನಾಗಿ ನೋಡ್ಕೋಬೇಕಾಗತ್ತೆ. ಯಾಕಂದರೆ ಸುಮಾರು ತರಕಾರಿ ನಾನು ಹೇಳ್ತೀನಿ ನಿಮಗೆ ಯಾವ್ದು ಅಂತ. ಎಲ್ಲದಕ್ಕೂ ಇದು ಒಂದೇ ಒಗ್ಗರಣೆ ನಾವು ಬಳಸ್ಬೋದು. ಸಾಸಿವೆ ಸಿಡಿದು ಬಿಡಲಿ. ಸಾಸಿವೆ ಸಿಡಿದಾಯ್ತು, ಜೀರಿಗೆ ಹಾಕೋಣ. ಈಗ ಸ್ವಲ್ಪ ಉದ್ದಿನಬೇಳೆ, ಕೆಂಪು ಆಗ್ತಿದ್ದಂಗೆ ಹಸಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ನಾನಿಲ್ಲಿ. ಈರುಳ್ಳಿ ಹಾಕ್ತಾ ಇಲ್ಲ, ಬೆಳ್ಳುಳ್ಳಿನೂ ಹಾಕ್ತಾ ಇಲ್ಲ. ಉದ್ದಿನ ಬೇಳೆ ಜೊತೆಗೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ. ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಉದ್ದಿನ ಬೇಳೆ ತುಂಬ ಸೀದೋಗ್ಬಿಡುತ್ತೆ, ಇನ್ನು ಸ್ವಲ್ಪ ಇದ್ರೆ. ಕೆಂಪು ಆಯಿತು, ಸೊ ಗ್ಯಾಸ್ ಆಫ್ ಮಾಡಿದ್ದೀನಿ ನಾನು. ನೀವಿಲ್ಲಿ ನೋಡ್ಬೋದು, ಒಂದು ಬೌಲಲ್ಲಿ ಮೊಳಕೆ ಬಂದಿರೋ ಹೆಸರು ಕಾಳು ಸ್ಪ್ರೌಟೆಡ್ ಗ್ರಾಮ್ ಇದನ್ನ ತಗೊಂಡಿದ್ದೀನಿ. ನೀವು ಈ ಜಾಗದಲ್ಲಿ ದಯವಿಟ್ಟು ಬರ್ಕೊಳ್ಳೋದಿದ್ರೆ ಬೇಕಾದ್ರೆ ಬರ್ಕೊಳ್ಳಿ. ಕ್ಯಾರೆಟ್ನ ಸಣ್ಣದಾಗಿ ಹೆಚ್ಕೋಬೋದು, ಇಲ್ಲ ತುರ್ಕೋಬೋದು. ಅದು ಬಿಟ್ರೆ ಕಡಲೆಕಾಳನ್ನ ಮೊಳಕೆ ಕಟ್ಟಿರೋದು ಕಡಲೆಕಾಳು ಹಾಕ್ಬೋದು, ನೆನೆಸಿ ಮೊಳಕೆ ಬಂದಿರೋ ಶೇಂಗಾ ಹಾಕ್ಬೋದು. ಹಾಗೆ ಹಸಿ ತರಕಾರಿ ಸೌತೆಕಾಯಿ ಅಲ್ವಾ, ಸೌತೆಕಾಯಿ ಕೂಡ ಸಣ್ಣದಾಗಿ ಹೆಚ್ಕೊಂಡು. ಇಷ್ಟು ವೆಜಿಟೇಬಲ್ಸ್ ನೀವು ಈ ಪ್ಲೇಸಲ್ಲಿ, ನಾನು ಇವಾಗ ಈ ಗ್ರಾಮ್ ಅಂದರೆ ಹೆಸರು ಕಾಳನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಇದ್ರ ಬದಲಿಗೆ ನೀವು ಕ್ಯಾರೆಟ್, ಸೌತೆಕಾಯಿ ಅಥವಾ ಇದೇ ಥರ ಮೊಳಕೆ ಕಟ್ಟಿದ ಕಡಲೆಕಾಳು, ಶೇಂಗಾ ಯಾವುದೇ ಆದರೂ ಈ ಜಾಗದಲ್ಲಿ ಇಟ್ಕೋಬೋದು. ಇದಕ್ಕೆ ನಾನು ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ. ಈ ಚಾಪಿಂಗ್ ಬೋರ್ಡ್ ಮೇಲೆ ನೀವು ನೋಡ್ಬೋದು, ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಹಾಗೆ ಕಾಯಿ ತುರಿ ಕೂಡ ಇದೆ. ಈಗ ತಾನು ನಿಮಗೆ ತೋರಿಸಿರೋ ಒಗ್ಗರಣೆ ಇಲ್ಲಿದೆ. ಈ ಒಗ್ಗರಣೆ ಹಾಕೊಂಬಿಡೋಣ. ಇದಕ್ಕೆ ಅರ್ಧ ಹಾಕ್ತಾ ಇದ್ದೀನಿ ನಾನು. ಹಾಗೆ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಎರಡನ್ನೂ ಹಾಕೋಣ. ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನ ನೋಡ್ಕೊಂಡು ಹಾಕಿ. ಸಲಾಡ್ಗಳಿಗೆಲ್ಲ ಉಪ್ಪು ಜಾಸ್ತಿ ಚೆನ್ನಾಗಿರಲ್ಲ, ಸ್ವಲ್ಪ ನೋಡಿ ಉಪ್ಪನ್ನ ಹಾಕಿ. ಈಗ ಹೇಳಿದ್ನಲ್ಲ, ಇದೇ ಥರ ಕ್ಯಾರೆಟ್ ಕೂಡ ತುರ್ಕೊಂಡು ನೀವು ಮಾಡ್ಬೋದು. ಮೊಳಕೆ ಕಟ್ಟಿದ ಕಡಲೆಕಾಳು, ಶೇಂಗಾ ಈ ಥರ ಯಾವುದನ್ನಾದರೂ ನೀವು ಈ ಪ್ಲೇಸಲ್ಲಿ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಹಾಕಿದರೆ, ಈವನ್ ಈರುಳ್ಳಿ ಬೆಳ್ಳುಳ್ಳಿ ತಿನ್ನದೇ ಇರೋರ್ಗೂ ಕೂಡ ಇದು
ತುಂಬ ಒಳ್ಳೆ ಸಲಾಡ್ ಆ್ಯಂಡ್ ರೊಟ್ಟಿ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಏನೂ ಇಲ್ಲ, ಇವತ್ತು ಬರೀ ರಸಮನ್ನ ಮಾಡ್ತಾ ಇದ್ದೀವಿ ಅಂತಂದ್ರೂ ಕೂಡ ನೆಂಚ್ಕೊಳ್ಳೋಕ್ಕೆ ಸೈಡ್ ಡಿಶ್ ಆಗು ಕೂಡ ಇದನ್ನು ನೀವು ಯೂಸ್ ಮಾಡ್ಬೋದು. ಸೊ ಹೋಪ್ಫುಲಿ ಸೊಪ್ಪುಗಳು ಯಾವ್ಯಾವ ರೀತಿ ತಿನ್ನಬೇಕು, ಹಾಗೆ ಕಾಳು ತರಕಾರಿಗಳನ್ನು ಯಾವ ರೀತಿ ತಿನ್ನಬೇಕು ಅಂತ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಹಾಯ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಮೈ ಚಾನಲ್ ಗಾಯಸ್ ಕ್ಲೇಟ್ಸ್. ಅಮ್ಮ ಹೋಗಾಯ್ತು, ಬಿಲ್ಡಿಂಗಿಂದು ನಮ್ಮದು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟೋದ್ರು ಅವರು. ಮತ್ತೆ ಸಿಗೋ ತನಕ ಇದು ನನ್ನ ಚಾನಲ್, ನಾನು ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಅಮ್ಮ ಸಿಕ್ಕಾಗ ಡೆಫಿನೆಟ್ಲಿ ಅಮ್ಮನ ರೆಸಿಪೀಸ್ ಎಲ್ಲ ಹಾಕ್ತಾ ಇರ್ತೀನಿ. ನನಗೊತ್ತು ನಿಮ್ಗೆಲ್ಲರಿಗೂ ಅಮ್ಮನ ವಿಡಿಯೋಸ್ ತುಂಬ ಇಷ್ಟ ಆಗ್ತಾ ಇದೆ, ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ. ಅನ್ಫಾರ್ಚುನೇಟ್ಲಿ ಅವ್ರು ಇಲ್ಲಿ ಇರೋದಕ್ಕೆ ಇಷ್ಟಪಡಲ್ಲ. ಮೊದಲಿನವ್ರಲ್ವಾ, ಅವ್ರಿಗೆ ಹೆಂಗೆ ಮಗಳ ಮನೇಲಿ ಹೇಗಿರೋದು ಅಂತ ಅವ್ರಿಗೂ ಇದೆ. ಸೊ ಇರಲ್ಲ ಅವರು. ನಾನು ಅಲ್ಲಿಗೆ ಹೋಗ್ತಾ ಇರ್ತೀನಿ, ಇಲ್ಲ ಬರ್ತಾರೆ, ಬಂದು ಒಂದು 2 ದಿನ ಇರ್ತಾರೆ, 3 ದಿನ ಇರ್ತಾರೆ. ಆಗಲಿ ಅಯ್ಯೋ ನನ್ನ ಮನೆ ದೇವರು, ನಾನು ಪೂಜೆ ಮಾಡಬೇಕು, ಕ್ಲೀನ್ ಮಾಡಬೇಕು ಅಂತ ಹೊರಟೋಗ್ಬಿಡ್ತಾರೆ. ಇದೇ ಥರ ಮತ್ತೆ ಬಂದಾಗ ವೀಡಿಯೋಸ್ನ ಡೆಫಿನೆಟ್ಲಿ ಮಾಡೇ ಮಾಡ್ತೀನಿ. ನೆನ್ನೆ ನಿಮಗೆ ಹೇಳಿದ್ದೆ ಸಲಾಡ್ಸ್ ತೋರಿಸ್ತೀನಿ ಅಂತ. ಸೊ ಆಲ್ಮೋಸ್ಟ್ ನನಗೆ ಗೊತ್ತಿರೋ ಹಂಗೆ ಕೆಲವೊಂದು ಮರ್ತಿದ್ದೆ ಅಂದರೆ ಡೆಫಿನೆಟ್ಲಿ ಮತ್ತೆ ನಿಮಗೆ ತೋರಿಸ್ತೀನಿ. ಮಧ್ಯ ಅಡುಗೆ ಎಲ್ಲ ತೋರಿಸ್ತಾ ಇರ್ತೀನಲ್ಲ, ಆ ಟೈಮಲ್ಲಿ ನಿಮಗೆ ಮತ್ತೆ ತೋರಿಸ್ತೀನಿ. ಸೊ ನನಗೆ ಗೊತ್ತಿರೋ ಸಲಾಡ್ಸ್ನ ಇವತ್ತು ನಾನು ನಿಮಗೆ ತೋರಿಸ್ತಿದ್ದೀನಿ. ಹೋಪ್ಫುಲಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ತುಂಬ ಒಳ್ಳೆ ಕಮೆಂಟ್ಸ್ ಬರ್ತಾ ಇದೆ, ನನಗೆ ತುಂಬ ಥ್ಯಾಂಕ್ ಯು. ಸುಮಾರು ಜನ ಮೀಟ್ ಮಾಡಬೇಕು ದಾವಣಗೆರೆಗೆ ಬಂದಾಗ ಅಂತ ಹೇಳಿದರೆ ನಾನು ಮೇಲ್ ID ಕೊಟ್ಟಿರ್ತೀನಿ, ನಿಮ್ಮ ನಂಬರ್ನ ಮೇಲ್ ಮಾಡಿ. ಸ್ವಲ್ಪ ಮಗಂದು ಆನ್ಲೈನ್ ಕ್ಲಾಸಸ್ ಜಾಸ್ತಿ ಇರೋದ್ರಿಂದ ಅವನಿಗೆ ಅಂತ ಫೋನ್ ಇಲ್ಲ. ಸೊ ನಾನು ಯೂಟ್ಯೂಬ್ಗೆ ಅಂತ ಇಟ್ಟಿರೋ ಫೋನ್ನೇ ಅವನಿಗೆ ನಾನು ಸ್ಟಡೀಸ್ಗೆ ಕೊಟ್ಟಿದ್ದೀನಿ. ಸ್ವಲ್ಪ ಬ್ಯುಸಿ ಇರೋದ್ರಿಂದ ನಾನು ಇಮಿಡಿಯೇಟ್ಲಿ ನಿಮಗೆ ವಾಟ್ಸಪ್ ಗ್ರೂಪಲ್ಲಾಗಲಿ ವಾಟ್ಸಪ್ ಮೆಸೇಜಸ್ಗೆ ಇಮಿಡಿಯೇಟ್ ರಿಪ್ಲೈಸ್ ಮಾಡೋಕ್ಕಾಗ್ತಾ ಇಲ್ಲ. ಬಟ್ ನೋಡ್ಕೊಂಡು ನಾನು ರಿಪ್ಲೈ ಮಾಡ್ತೀನಿ. ಹಾಗೆ ಕಾಲ್ಸ್ ಮಿಸ್ ಕಾಲ್ಸ್ ಇತ್ತು ಅಂದರೆ ಡೆಫಿನೆಟ್ಲಿ ನಾನು ಕಾಲ್ ಬ್ಯಾಕ್ ಮಾಡಿದ್ದೀನಿ ಸುಮಾರು ಜನಕ್ಕೆ. ತುಂಬ ಖುಷಿ ಆಗುತ್ತೆ ನಿಮ್ಮನ್ನೆಲ್ಲ ಮಾತಾಡಿಸುವಾಗ. ಹಾಗೆ ಅಮ್ಮನಿಗೂ ಕೂಡ ಕಾನ್ಫರೆನ್ಸ್ ಹಾಕಿ ನಾನು ಮಾತಾಡಿಸ್ತಾ ಇದ್ದೀನಿ. ಅಮ್ಮನೇ ಇಲ್ಲಿ ಇರಬೇಕಂತೇನಿಲ್ಲ, ಸುಮಾರು ಜನ ಅಮ್ಮನ ಹತ್ರನೂ ಕೂಡ ಮಾತಾಡೋರಿದ್ದರೆ ನೀವು ನನಗೆ ತಿಳಿಸಿ. ಹಾಗೆ ಹಸ್ಬೆಂಡ್ ಅವರ ಬಿಸ್ನೆಸ್ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ರು, ಇನ್ನೂ ಹೇಳಬೇಕಂತೆ. ಹಾಗೆ ವಾಟರ್ ಪ್ಲ್ಯಾಂಟ್ ಅಂತ ಹೇಳಿದೆ ನಾನು. ಸುಮಾರು ಜನ ಕೇಳಿದೆ, ಬೇಗ ಹೇಳಿ ನಮಗೆ ಏನದು ವಾಟರ್ ಪ್ಲ್ಯಾಂಟ್ ಹೇಗೆ ಅಂತ. ಸೊ ಅದ್ರ ಬಗ್ಗೆ ನಾನು ಅಲ್ಲೇ ಹೋಗಿ ವಾಟರ್ ಪ್ಲ್ಯಾಂಟ್ಗೆ ಹೋಗಿ ಹಸ್ಬೆಂಡ್ ಹತ್ರ ಮಾತಾಡೋಕ್ಕೆ ಹೇಳ್ತೀನಿ, ನೀವು ನೋಡ್ಬೋದು. ಮತ್ತೇನು, ಹಾಗೆ ನನ್ನ ಚೈಲ್ಡ್ಹುಡ್ ಸ್ಟೋರೀಸ್ ಅನ್ನೋದಕ್ಕಿಂತ ಚೈಲ್ಡ್ಹುಡ್ ಮೆಮೊರೀಸ್ ಆ್ಯಂಡ್ ಅನ್ಫರ್ಗೆಟಬಲ್ ಮೆಮೊರೀಸ್ ನಾನು ನಿಮ್ಮ ಜೊತೆ ಶೇರ್ ಮಾಡಲೇಬೇಕು. ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ಅದೆಲ್ಲ ಹೇಳ್ಕೊಳ್ಳೋಕ್ಕೆ. ಬ್ಯಾಕ್ ಟು ಚೈಲ್ಡ್ಹುಡ್ ಅನ್ನೋ ಹಾಗೆ ಡೆಫಿನೆಟ್ಲಿ ಅದರದ್ದೇ ಒಂದು ವಿಡಿಯೋ ಮಾಡ್ತೀನಿ. ನೀವೆಲ್ಲರೂ ಸಪೋರ್ಟ್ ಮಾಡಿ. ಏನು ಗೊತ್ತಾ, ಟೈಟಲ್ ತಮ್ಮನೇಲಿ ನೋಡ್ತಾ ಇದ್ದಂಗೆ ಓಕೆ ಇದೇನು ಇಂಟ್ರೆಸ್ಟ್ ಇಲ್ಲ ಅಂತೇಳಿ ಸ್ಕಿಪ್ ಮಾಡಿಬಿಡ್ತೀರಾ. ಬಟ್ ಇದನ್ನು ಮಿಸ್ ಮಾಡದೆ ನೋಡಿ. ನೀವು ಯಾರು ಗೆಸ್ ಮಾಡಲ್ಲ, ಎಲ್ಲರ ಚೈಲ್ಡ್ಹುಡ್ಗೆ ಏನು ಭಾಳ ಅಂತ ಅಂದ್ಕೊಂಡಿರ್ತೀರಲ್ವಾ. ತುಂಬ ಅಂದರೆ ತುಂಬ ಅಡ್ವೆಂಚರಸ್ ಚೈಲ್ಡ್ಹುಡ್ ಅಂತಲೇ ಅನ್ಕೋಬೋದು ನೀವು. ನಾನು ಮಾತಾಡ್ತೀನಿ, ನೀವು ಆ ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಿ. ದೆನ್ ಸಲಾಡ್ ವಿಡಿಯೋಸ್ ಇವತ್ತು ಹಾಕಿದ್ದೀನಿ. ಸೊ ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.